ಕೆಚ್ಚೆದೆಯ ಸ್ನೇಹಲೋಕ ಪರಿಸರ ಪರಿವಾರದ ಅಡಿಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ಮಗು ಒಂದು ಸಸಿ ಕಾರ್ಯಕ್ರಮ ಆಳಂದ್ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೊಗಾಕೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಡಾಕ್ಟರ್ ಚಂದ್ರಕಾಂತ್ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಆಗಸ್ಟ್ 2ರಂದು ಬೆಳಗ್ಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮೊಗಾಕೆ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗ್ರಾಮದ ಯುವಕರೇ ಮುಂದೆ ಬಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅವರಿಗೆ ಬೆಂಬಲ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀಪುತ್ರ ವಗ್ಗಾಲೆ, ಮಹೇಶ್ ಪಾಟೀಲ್, ಅಣ್ಣಾರಾಯ್ ಕಾಳಜಿ, ಪ್ರಕಾಶ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಆರ್32 ಕನ್ನಡ ನ್ಯೂಸ್, ಕಲಬುರಗಿ. ಆಮೇಲೆ ದೇವರು ಏನು ಸರ್ಕಾರಿ ಜಾಗ ಕೆಲಸ ಮಾಡ್ತಾ ಇದ್ದಾರೆ, ಮಹೇಶ್ ಪಾಟೀಲ್ ಅಂತ ಹೇಳಿ ಅವರು ಕೂಡ ಈ ಸ್ನೇಹಲೋಕ ಸಂಘಕ್ಕೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜನ, ಒಂದು 25-30 ಜನ ಇದ್ದಾರೆ ಸರ್. ಮುಖ್ಯವಾಗಿ 3 ಜನ ಸ್ವಾಗತವನ್ನು ಕೋರ್ತಾ, ಇವತ್ತು ಮೊಗಾಕೆ ಗ್ರಾಮ ಆಳಂದ ತಾಲೂಕು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಗ್ರಾಮದಲ್ಲಿ ಒಂದು 25 ಯುವಕರು ಸೇರಿಕೊಂಡು ಒಂದು ಹಳ್ಳಿಗೊಂದು ವನ, ಹಳ್ಳಿಗೊಂದು ಕೆರೆ ನಿರ್ಮಿಸಬೇಕು ಅಂತೇಳಿ ಅವರು ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ ಈಗ. ಮತ್ತು ಊರು ಸ್ವಚ್ಛತೆ ಮಾಡುವಂಥದ್ದು, ಊರನ್ನು ಕ್ಲೀನಾಗಿ ಇಡುವಂಥದ್ದು ಕೂಡ ನಡೀತಾ ಇದೆ. ಈ ಯುವಕರು ಹಳ್ಳಿಗಳು ಉಳಿಬೇಕು ಅಂತಂದರೆ ಅಲ್ಲಿಯ ಯುವಕರು ಸಂಘಟಿತರಾಗಬೇಕಾಗತ್ತೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಏನು ಮೊದಲು ಗೋಮಾಳಗಳಂತ ಇರ್ತೀವಿ ಸರ್, ಹಳ್ಳಿಗಳಲ್ಲಿ ಗೋಮಾಳಗಳು ದನಗಳನ್ನು ಇರ್ತೀವಿ. ಆ ಹಳ್ಳಿಗಳಲ್ಲಿ 100-150 ದನಗಳು ಇರ್ತೀವಿ. ಇವತ್ತು ಒಂದು ಹಳ್ಳಿಯೊಳಗೆ 10 ಆಕಳುಗಳು ಸಿಗಲ್ಲ. ಯಾಕಂತಂದ್ರೆ ಗೋಮಾಳಗಳೇ ಇಲ್ಲ. ಇವತ್ತೆಲ್ಲ ಬೇರೆ ಬೇರೆ ಕೆಲಸಗಳಲ್ಲಿ ಕಬ್ಜಾ ಆಗ್ತದೆ, ಸರ್ಕಾರ ಬೇರೆ ಬೇರೆ ಕಾರ್ಯಗಳಿಗೆ ಕೊಡ್ತಾ ಇದೆ. ಇದು ಆ ಹಳ್ಳಿಗಳಲ್ಲಿ ಉಳಿಬೇಕು ಅಂತಂದರೆ ಯುವಕರು ತಂಡವನ್ನು ಕಟ್ಕೊಂಡು ಇವತ್ತು ಅದನ್ನು ಉಳಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಎರಡನೇದು, ಇವತ್ತು ಹಳ್ಳಿಗಳಲ್ಲಿ ಯುವಕರು 8ನೇ ಕ್ಲಾಸ್ ಮಕ್ಕಳು ಕುಡಿತಾ ಇದ್ದಾರೆ. ಇವತ್ತು ಹಳ್ಳಿಗಳು, ಸಣ್ಣ ಹಳ್ಳಿ ಅದಂದರೆ 3-4 ಕುಡಿ ಅಂಗಡಿಗಳನ್ನು ಇವತ್ತಿದೆ. ಅವಳನ್ನು ಹೋಗಲಾಡಿಸ್ಬೇಕು ಅಂತಂದರೆ ಅಲ್ಲಿ ಯುವಕರೇ ಪ್ರಯತ್ನ ಪಡಬೇಕು. ಅಲ್ಲಿ ಇವತ್ತು 25 ಜನ ಯುವಕರೆಲ್ಲ ಮನೆಗಳಿಗೆ, ಯಾರು ಕುಡಿಯೋ ಅಂಗಡಿಗಳಿಗೆ ಹೋಗಿ ಒಂದು ಹೂಗುಚ್ಚು ಕೊಟ್ಟು ಸನ್ಮಾನ ಮಾಡಿ ನಮ್ಮ ಊರ ಕುಡಿಯೋದು ಅಂಗಡಿ ಇಡಬಾರ್ದು, ಅಂದರೆ ಚಟಗಳ ಮುಕ್ತ ಗ್ರಾಮವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇವರು ಕೇವಲ ಅವ್ರ ಜೊತೆಗೆ ಎಲ್ಲಿ ರಾಜಕೀಯ ಪಕ್ಷಗಳಿಗೆ ಇವರಿಗೆ ಬಂಧಿತಾಗದೆ, ಅಂದರೆ ಯಾರನ್ನೂ ಅವರು ಆಹ್ವಾನಿಸಿದ ಅಥವಾ ಅವರು ಯಾರಿಗೂ ಅದರಲ್ಲಿ ಮಿಂಗಲ್ ಆಗಲಾರದೆ ಸ್ವತಂತ್ರವಾಗಿ ಇವರು ಯುವಕರ ತಂಡವನ್ನು ಕಟ್ಟಿಕೊಂಡು ಹಳ್ಳಿಗಳ ಒಂದು ಸ್ವಚ್ಛತೆ ಇರ್ಬೋದು, ಆಮೇಲೆ ಒಂದು ಊರಿಗೆ ಒಂದು ವನ ಮತ್ತು ಕೆರೆಗಳ ರಕ್ಷಣೆ ಇರ್ಬೋದು, ಇವೆಲ್ಲವನ್ನು ಅವರು ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದು 4 ವರ್ಷದಿಂದ ಮಾಡ್ತಾ ಇದ್ದಾರೆ. ಇದರಿಂದ ಈಗಾಗಲೇ ಹಳ್ಳಿಗಳ ಒಂದು ಸ್ವಚ್ಛತೆ ಇರ್ಬೋದು, ಜಾತ್ರೆಗಳಲ್ಲಿ ಸ್ವಚ್ಛತೆ ಇರ್ಬೋದು, ಏನು ಗೋಮಾಳಗಳು ಅಂದರೆ ಸರ್ಕಾರಿ ಜಾಗದಲ್ಲಿ ಗಿಡಗಳನ್ನು ಹಚ್ಚುವಂಥದ್ದು ಎಲ್ಲ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ಈ ವರ್ಷ ನಮ್ಮ ಆಳಂದ್ ತಾಲೂಕಿನ ಕೆಲವು ಗ್ರಾಮದ ಸ್ವಾಮಿಗಳೇ ಇವತ್ತು ಸಪೋರ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆಲ್ಲ. ಇಲ್ಲ, ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ನೀವೆಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂಥೇಳಿ ಅವರು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಶಾಲೆಗಳಲ್ಲಿ, ಅಂದರೆ ಮಕ್ಕಳಿಗೆ ಅವೇರ್ನೆಸ್ ಮಾಡೋದ್ರ ಜೊತೆಗೆ ಸರ್ಕಾರಿ ಶಾಲೆಯ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಗ್ರಾಮದ ಯುವಕರು ಸೇರಿಕೊಂಡು ಅಲ್ಲಿರುವಂಥ ಅನೇಕ ಸ್ವಾಮಿಗಳನ್ನು ಆಹ್ವಾನ ಮಾಡಿಕೊಂಡು ಜನರಿಗೆ ಒಂದು ಅವೇರ್ ಮಾಡೋದ್ರ ಜೊತೆಗೆ ಅವತ್ತಿನ ದಿವಸ ಅನೇಕ ಗಿಡಗಳನ್ನು ಹಚ್ತಾರೆ. ಆಮೇಲೆ ಅವರು ವಾರಕ್ಕೊಂದು ಸರಿ ಊರಲ್ಲಿ ಸೇರಿಕೊಂಡು ಗಿಡಗಳನ್ನು ಹಚ್ಚುವಂಥ ಕಾರ್ಯಗಳನ್ನು ಹಚ್ಚಿದ ಗಿಡಗಳನ್ನು ರಕ್ಷಣೆ ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾವುದು ಸರ್ಕಾರಕ್ಕೆ ಸವಲತ್ತುಗಳನ್ನು ಪಡೆಯದೆ ಸ್ವಯಂ ಅವರೇ ವಾರಕ್ಕೊಂದು ದಿವಸ ಅವರೇ ಸೇರಿ ಸ್ವಯಂ ಸೇವಕರ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಇವತ್ತು ನಮ್ಮ ದೇಶದ ಅನಿವಾರ್ಯತೆ ಇತ್ತು. ಗಾಂಧೀಜಿ ಹೇಳ್ತಾರೆ, ಒಂದು ಗ್ರಾಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಗ್ರಾಮಗಳು ಉಳಿದರೆ ದೇಶ ಉಳಿತದೆ ಅಂತ ಹೇಳ್ತೀವಿ. ನಾವು ಇವತ್ತೆಲ್ಲ ಸಿಟಿಯಲ್ಲಿ ಜನ ಬದುಕಬೇಕಾದ್ರೆ ಹಳ್ಳಿ ಮೇಲೆ ಡಿಪೆಂಡ್ ಇದ್ದೀವಿ. ಹಳ್ಳಿ ಮಣ್ಣು, ಹಳ್ಳಿ ನೀರು ಕೆಟ್ಟು ಹೋಯ್ತಂದ್ರೆ ಎಲ್ಲ ಇಡೀ ದೇಶದ ಜನ ಕೆಟ್ಟು ಹೋಗ್ತಾರೆ. ಯಾಕಂತಂದ್ರೆ ಇವತ್ತು ಚಟಗಳಿಂದ ಅವಾಗೆಲ್ಲ ಕ್ಯಾನ್ಸರ್ ಬರ್ತಾ ಇತ್ತು. ಇವತ್ತು ಏನು ಚಟಗಳು ಮಾಡಬೇಕಾಗಿಲ್ಲ, ಬರೀ ಅನ್ನ ತಿಂದರೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಯಾಕಂದರೆ ಮಣ್ಣಿನಲ್ಲಿ ವಿಷ ಸೇರ್ತು ಅಂತಂದರೆ ಇವತ್ತು ಯಾವುದೂ ಚಟಗಳಿಲ್ಲ ವ್ಯಕ್ತಿ ಕೂಡ ಇವತ್ತು ಕ್ಯಾನ್ಸರು, ಡಯಾಬಿಟೀಸು, ಮಾನಸಿಕ ಖಿನ್ನತೆ. ಇವತ್ತೊಂದು ಹಳ್ಳಿಗಳಲ್ಲಿ ಇವತ್ತು ವಿಜ್ಞಾನ ಹೇಳುತ್ತೆ 1500 ಫೀಟ್ ಕೆಳಗಡೆ ನೀರನ್ನು ನಾವು ಇವತ್ತು ಯೂಸ್ ಮಾಡಿದ್ರೆ ತಲೆ ಮೇಲೆ ಕೂದಲೇ ಉಳಿಯೋದಿಲ್ಲ. ಅಂದರೆ ಅಲ್ಲಿ ನೀರಿನ ಅಂಶ ಕಡಿಮೆ ಆಗಲು ಕಾರಣ ಅಂದರೆ ಗಿಡಗಳು ಇಲ್ಲ. ಗಿಡಗಳೇ ನೀರನ್ನು ಸಂರಕ್ಷಣೆ ಮಾಡಿ ಇಡುವಂಥದ್ದು. ಅದರಿಂದ ನಮಗೆ ಜಲ್ದಿ ಬೋರ್ವೆಲ್ಗಳು, ಬಾವಿಗಳಲ್ಲಿ ನೀರು ಉಳಿತಿದ್ವು. ಇವತ್ತು ನೀರೇ ಇಲ್ಲ. ಇವತ್ತು 1000 ಫೀಟು 500 ಫೀಟಿಗೆ ಹೋಗ್ತಾ ಇದ್ವಿ. ಅಂಥ ನೀರನ್ನು ನಾವು ಬಳಸ್ಕೊಂಡ್ರೆ ಇವತ್ತು ಯಾವ ಚಟಗಳಿಲ್ಲದೆ ಕೂದಲುಗಳು ಉದುರು ಹೋಗ್ತಾವೆ. ಕಾರಣ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ನೆಲ, ಜಲ, ಮಣ್ಣು ರಕ್ಷಣೆ ಆಗಬೇಕಾಗಿದೆ. ರೈತರಿಗೂ ಅದರ ಅವೇರ್ನೆಸ್ ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಈ ತಂಡ ಕಟ್ಕೊಂಡು ಹಳ್ಳಿ ಜನ ಏನು ಮಾಡ್ತಾ ಇದ್ದಾರೆ, ಇದು ಒಂದು ಒಳ್ಳೆಯ ಕಾರ್ಯ. ಇದಕ್ಕೆ ನಾವೆಲ್ಲ ಮಠಾಧೀಶರು ಇರ್ಬೋದು, ಬೇರೆ ಎಲ್ಲ ಸಾರ್ವಜನಿಕರು ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟು ಇದು ಎಲ್ಲ ಹಳ್ಳಿಗಳಲ್ಲಿ ಅವೇರ್ನೆಸ್ ಮಾಡುವಂಥ ಒಂದು ಪ್ರೇರಣೆ ಮಕ್ಕಳು ಏನು ಯುವಕರು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಬೆಂಬಲವನ್ನು ಕೊಡೋಣ. ಇದು ಕೇವಲ ಊರಿಗೆ ಅಷ್ಟೇ ಇಲ್ಲ, ಎಲ್ಲ ಹಳ್ಳಿ ಜನನು ಇದು ಮಾಡಬೇಕಾಗಿದೆ. ಇವತ್ತು ಉಳಿಬೇಕಾಗಿದೆ. ನಮ್ಮ ಜಲ, ನಮ್ಮ ನೆಲ ಎಲ್ಲ ಉಳಿಬೇಕಾಗಿದೆ. ಇವತ್ತು ನೀರು ಕೂಡ ಹಾಗೆ ಎಲ್ಲ ದೋಷ ಆಗಿತ್ತು. ಇವತ್ತು
ಹಿಂದಿನ ದಿನಗಳಲ್ಲಿ ನಾವು ಹಳ್ಳಿಗಳಲ್ಲಿ ಹರಿಯೋ ನೀರನ್ನು ಕುಡಿದು ಬೆಳೆಯುವಂಥದ್ದನ್ನು ಜನ ನೋಡಿ ನಾವೆಲ್ಲ ಕುಡಿದಿದ್ದೀವಿ ಹಳ್ಳಿ ಸಣ್ಣಾಗಿದ್ದಾಗೆಲ್ಲ. ಈಗ ಎಲ್ಲ ನದಿಗಳೇ ಇವತ್ತು ಚರಂಡಿ ನೀರಾಗಿದೆ. ಇದು ಕಾರಣ ಯಾರು ಅಂತಂದರೆ, ಒಂದು ರೈತರು ಹೊಲಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಂಥದ್ದು, ಆಮೇಲೆ ಸ್ವಚ್ಛತೆ ಚರಂಡಿ ನೀರನ್ನು ನದಿಗಳಿಗೆ ಬಿಡುವಂಥದ್ದು, ಎಲ್ಲರೂ ಮಾತಾಡ್ತೀವಿ ಅದು ಮತ್ತು ನಾವು ಕುಡಿತೀವಿ. ಆದರೆ ಇದನ್ನು ಸ್ವಚ್ಛತೆ ಮಾಡೋರು ಯಾರು, ಜವಾಬ್ದಾರಿಗಳನ್ನು ತೊಗೊಂಡವ್ರು ಯಾರು? ಇದನ್ನು ಇವತ್ತು ಜನರಲ್ಲಿ ಒಂದು ಮೋಟಿವೇಶನ್ ಮಾಡಬೇಕಾಗಿದೆ. ಜನರು ಎಲ್ಲರೂ ತಮ್ಮ ವಾರಕ್ಕೆ ಒಂದು ದಿನ ಆದರೂ ಯಾಕಂದರೆ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ ಫ್ರೀಯಾಗಿ. ಒಂದು ಬೀಜ ಹಾಕಿದ್ರು 100 ತೆನೆಗಳನ್ನು ಕೊಟ್ಟು ನಮ್ಗೆ ಬದುಕಿಸುತ್ತೆ. ಒಂದು ಗಿಡ ನಮಗೆ ಎಲ್ಲ ರೀತಿಯ ಸಂರಕ್ಷಣೆ ಮಾಡುತ್ತೆ. ಅದನ್ನು ನಾವೆಲ್ಲ ಪ್ರಕೃತಿನ ಬಳಸ್ಕೊಳ್ತೀವಿ, ಅದನ್ನು ಹಾಳು ಮಾಡಕತ್ತೀವಿ. ಅದನ್ನು ಉಳಿಸ್ಬೇಕು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಪ್ರತಿಯೊಬ್ಬ ಇದಕ್ಕೆ ನಾವು ಶ್ರಮ ವಹಿಸಬೇಕಾಗತ್ತೆ. ಹೀಗೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಬೆಂಬಲವನ್ನು ಕೊಟ್ಟು ಅವರನ್ನು ಬೆಳೆಸಲಿಕ್ಕೆ, ಅವರನ್ನು ದುಡಿಲಿಕ್ಕೆ ಒಂದು ಪ್ರೇರಣೆ ಕೊಡುವಂಥ ಕೆಲಸವನ್ನು ಇವತ್ತು ಹಳ್ಳಿ ಜನ ಮಾಡ್ತಾಯಿದ್ರಿ. ಹೀಗಾಗಿ ಈ ಯುವಕರಿಗೆ ನಮ್ಮ ಕೂಡ ಬೆಂಬಲ ಇದೆ. ಮತ್ತು ಈ ಒಂದು ಹಳ್ಳಿ ಜನ ಏನು ತಮ್ಮ ಹಳ್ಳಿ ಸ್ವಚ್ಛ ಆಗಬೇಕು, ಆ ನೆಕ್ಸ್ಟ್ ಮುಂದಿನ ಹಳ್ಳಿಗೆ ಹೋಗ್ತೀವಿ ಅಂತ ಹೇಳಿ ನಮ್ಮ ಹಳ್ಳಿ ಫಸ್ಟ್ ನಮ್ಮ ಸ್ವಚ್ಛತೆ ಆಗಬೇಕು. ನಾವು ನಡೆಯೋ ದಾರಿ ಒಳಗೆ ಮುಳ್ಳಿನ ಗಿಡ ಇದ್ರೆ ಮುಳ್ಳಿನ ಗಿಡ ಕಡಿತೀವಿ, ಅಕ್ಕಪಕ್ಕದ ಕಡೆಗೆ ಹೋಗಲ್ಲ, ದಾರಿಯಲ್ಲಿ ಬಂದು ಮುಳ್ಳಿನ ಗಿಡ ಕಡಿತೀವಿ. ಹಾಗೆ ಫಸ್ಟ್ ಅವರು ನಮ್ಮ ಹಳ್ಳಿಯಿಂದಲೇ ಪ್ರಾರಂಭ ಆಗಲಿ. ನಮ್ಮ ಹಳ್ಳಿ ಒಂದು ಸ್ವಚ್ಛತೆ, ನಮ್ಮ ಹಳ್ಳಿ ಒಂದು ಕೆರೆ, ನಮ್ಮ ಹಳ್ಳಿ ಒಂದು ವನ ಉಳಿತು ಅಂದರೆ ಇನ್ನೊಂದು ಹಳ್ಳಿಗೆ ಪ್ರೇರಣೆ ಕೊಡಕ್ಕೆ ಹೋಗ್ಬೋದು ಅನ್ನೋ ಒಂದು ಸಂಕಲ್ಪ ಅವರು ಮಾಡಿದ್ದಾರೆ. ಹೀಗಾಗಿ ಎಲ್ಲ ಯುವಕರಿಗೆ, ಈ ಮೊಗಾಕೆ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಗ್ರಾಮದ ಯುವಕರಿಗೆ ಬೆಂಬಲವನ್ನು ಇವ್ರ ಕಾರ್ಯಗಳು ಇನ್ನೊಂದು ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಒಂದು ಪ್ರೇರಣೆ ಆಗಲಿ, ಒಳ್ಳೆ ರೀತಿ ಬೆಳೆಸಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆಲ್ಲಿ ಶುಭ ಆಗಲಿ ಅಂತ ಹೇಳಿ ನಾವೆಲ್ಲ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.